ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಮ್ಸ್ ಕಿಚನ್. ನಾವು ಇವತ್ತು ಮಾಡ್ತಾ ಇರೋಂಥ ಡಿಶ್ ಬಂದು ಸಿಜ್ವಾನ್ ಚಿಕನ್ ಪಿಜ್ಜಾ. ಹೆಂಗ್ ಮಾಡೋದು ಅಂತ ನಾವೆಲ್ಲ ನೋಡಿರ್ಬೋದು. ಆಚ ಕಡೆ ಹೋದ್ರೆ 500 ರೂಪಾಯಿ ಕೊಟ್ರೆ 2 ಪಿಜ್ಜಾ ತಿನ್ನಕ್ಕಾಗುತ್ತೆ. ಆ ಜಾಗದಲ್ಲಿ ಅದೇ 500 ರೂಪಾಯಿ ಕೊಟ್ರೆ 8 ಪಿಜ್ಜಾನ ಹೇಗ್ ರೆಡಿ ಮಾಡ್ಕೊಡೋದು ಅಂತ ನಾನು ಹೇಳ್ತೀನಿ. ಪಡ ಅಂತ ಬುಕ್ ಎತ್ಕೊಳ್ಳಿ, ಪಡ ಅಂತ ಐಟಮ್ಸ್ ಬರ್ಕೊಳ್ಳಿ, ಪಡ ಅಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಾವು ಇವಾಗ ಐಟಮ್ಸ್ ನೋಡೋಣ. ಮೈದಾ ಅರ್ಧ ಕೆಜಿ, ಡ್ರೈ ಈಸ್ಟ್ 8 ಗ್ರಾಮ್ಸ್, ಶುಗರ್ 15 ಗ್ರಾಮ್ಸ್, ಸಾಲ್ಟ್ 15 ಗ್ರಾಮ್ಸ್, ಚಿಕನ್ 100 ಇಂದ 150 ಗ್ರಾಮ್ಸ್ ತಗೊಂಡಿದ್ದೀನಿ ನಾನು. ಮತ್ತೆ ಚೀಸ್, ಇದು ಸಿಜ್ವಾನ್ ಸಾಸ್, ಪಿಜ್ಜಾ ಸಾಸ್, ಆನಿಯನ್, ಕ್ಯಾಪ್ಸಿಕಮ್, ಆಯಿಲ್. ನಾವು ಇವಾಗ ಡೋ ಮಾಡೋ ಪ್ರಾಸೆಸ್ನ ಶುರು ಮಾಡ್ಕೊಳ್ಳೋಣ. 250 ml ಆಫ್ ವಾಟರ್ ತಗೊಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬಾ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈಗ ನಾವು 250 ml ವಾಟರ್ನ ಹಾಕೋಣ. ನಾನು ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ದೆ ನಿಮ್ಗೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಏನಪ್ಪ ಬಿಸಿನೀರ್ನ ಹಿಂಗೆ ಹೇಳ್ತಾನೆ ಅನ್ಕೊಂಬೇಡಿ, ತುಂಬಾ ಇಂಪಾರ್ಟೆಂಟ್ ಪ್ರಾಸೆಸ್ ಇದೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಶುಗರ್ ಅಷ್ಟನ್ನ ಹಾಕೊಳ್ಳಿ. ಫುಲ್ಲಾಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಕ್ಕರೆ ಫುಲ್ ಕರಗುತ್ತೆ. ಕರಗಿದ್ಮೇಲೆ ಈಸ್ಟ್ ಹೇಳಿದ್ನಲ್ಲ, ಆ ಈಸ್ಟ್ನ ಫುಲ್ಲಾಗಿ ಹಾಕೊಳ್ಳಿ. ಹಾಕೊಂಡು 10 to 15 ಮಿನಿಟ್ಸ್ ಸ್ವಲ್ಪ ವೇಟ್ ಮಾಡಿ. ಅದು ಆಕ್ಟಿವೇಟ್ ಆಗುತ್ತೆ. ನಾನು ಅವಾಗ ಹೇಳಿದ್ನಲ್ಲ, ಈಸ್ಟ್ ಆಕ್ಟಿವೇಟ್ ಆಗಬೇಕು ಅಂತ. ಆಕ್ಟಿವೇಟ್ ಅಂದಿದೆ ಏನೋ ಅನ್ಕೊಂಡ್ಕೋಬೇಡಿ. ಅದರಿಂದ ನಮಗೆ ಇವಾಗ ನಾವು ಬೇಕ್ರಿ ಎಲ್ಲಾದ್ರೂ ಆಚೆ ಕಡೆ ಇರುವಾಗ ಒಂದು ಲೈಟ್ ಬ್ರೆಡ್ ಸ್ಮೆಲ್ ಹೊಡಿತಲ್ಲ, ಆ ಥರ ಒಂದು ಸ್ಮೆಲ್ ಬರುತ್ತೆ. ಸೊ ನಾವು ಅದಕ್ಕೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಅದು ಬಂದ್ಮೇಲೆ ನೀವು ಈ ಅರ್ಧ ಕೆಜಿ ಮೈದಾನ ಫುಲ್ಲಾಗಿ ಹಾಕೊಳ್ಳಿ. ಮೈದಾ ಹಾಕೊಂಡ್ಮೇಲೆ ನಾನು ಯಾವಾಗ ಹೇಳಿದ್ನಲ್ಲ, 10 to 15 ಗ್ರಾಮ್ ಸಾಲ್ಟ್ ಫುಲ್ಲಾಗಿ ಹಾಕೊಳ್ಳಿ. ನೆಕ್ಸ್ಟ್ ಆಯಿಲ್ 30 ml ಹಾಕೊಳ್ಳಿ, ಸಾಕು. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ಏನ್ ಹೇಳಿ, ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಬಿಡಿ. ಮಿಕ್ಸ್ ಮಾಡಿದ್ಮೇಲೆ 10 ನಿಮಿಷ ಎತ್ತಿ ಸೈಡಲ್ಲಿ ಇಟ್ಬಿಡಿ. ರೆಸ್ಟಲ್ಲಿದೆ. ನಾವಿವಾಗ ಟಾಪಿಂಗ್ಸ್ ಮಾಡೋಣ. ಟಾಪಿಂಗ್ಸ್ಗೆ ಬೇಕಾಗಿರುವಂಥದ್ದು ಚಿಕನ್ನ ಬಂದು ಸ್ಲೈಸ್ ಆದಷ್ಟು ಸ್ವಲ್ಪ ಮೀಡಿಯಂ ಈ ಥರ ಪೀಸಸ್ ನೀವು ಕಟ್ ಮಾಡ್ಕೊಳ್ಳಿ. ರೆಡಿ ಮಾಡಿ ರೆಡಿ ಆಗಿದೆ. ಕಟ್ ಮಾಡ್ಕೊಳ್ಳಿ ಮೀಡಿಯಮ್ಗೆ. ಆಯಿಲ್ ಹಾಕ್ಕೊಳ್ಳಿ, ಯಾಕಂದರೆ ಮೀಡಿಯಂ ಫ್ರೈ ಮಾಡಬೇಕಾಗುತ್ತೆ. ಮೀಡಿಯಂ ಫ್ರೈ ಮಾಡ್ಕೊಳ್ಳಿ. ರೆಡಿ ಆಗಿದೆ. ಇವಾಗ ನಾವು ಪೀಸ್ನ ಬಿಟ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ರೆಡಿ ಆಗಿದೆ. ಗೋಲ್ಡನ್ ಬ್ರೌನ್ ಕಲರಲ್ಲಿ ರೆಡಿ ಆಗಿದೆ. ಫ್ರೈ ಆಗಿರೋ ಚಿಕನ್ ಇದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಳ್ಳಿ ಸಿಜ್ವಾನ್ ಸಾಸ್. ಅವಾಗ ಹೇಳಿದ್ನಲ್ಲ, ನಾವು ಎಷ್ಟು ಚಿಕನ್ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಕ್ವಾಂಟಿಟಿ ಸಿಜ್ವಾನ್ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಈ ಥರ ಕ್ಲೀನ್ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಿಕ್ಸಿಂಗ್ ಆಗಿದೆ, ರೆಡಿ ಆಗಿದೆ. ಈಗ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಅವಾಗ ನಾನು ಹೇಳಿದ್ನಲ್ಲ, ಒಂದು 10 ನಿಮಿಷ ರೆಸ್ಟ್ ಕೊಡಿ ಅಂತ. ಇದನ್ನ ಎತ್ಕೊಂಡು ಕ್ಲೀನಿಗೆ ಒಂದು ಟೇಬಲ್ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ಸ್ವಲ್ಪ ಉಬ್ಬಿರೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಕೈಗೆ ಎಣ್ಣೆ ಹಾಕೋಣ. ಸ್ವಲ್ಪ ಟೇಬಲ್ ಲೈಟ್ ಎಣ್ಣೆ ಹಾಕೊಳ್ಳಿ.
ಈ ಥರ 8 ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ. 8 ಪೀಸಾಗಿ ಕಟ್ ಮಾಡ್ಕೊಂಡ್ಮೇಲೆ ಕ್ಲೀನಿಗ ಪ್ರೆಸ್ ಮಾಡಿಕೊಂಡು ರೌಂಡ್ ಆಗಿ ಈ ಥರ ಮಾಡ್ಕೊಳ್ಳಿ. ಎಲ್ಲ 8 ಪೀಸ್ನ ಇದೇ ಥರ ರೌಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈ ಥರ 8 ಪೀಸ್ ರೆಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟಲ್ಲಿ ಇಡಿ. ಇದರಲ್ಲೇ ಬನ್ನು ಕೂಡ ಮಾಡ್ಬೋದು ಅದೇ ಥರ. 10 ಮಿನಿಟ್ಸ್ ಡೋನ ರೆಸ್ಟಲ್ಲಿ ಇಟ್ಟಿದ್ರೆ ಇವಾಗ ನಾವು ತಗೊಂಡು ಈ ಥರ ಪ್ಯಾನ್ ಏನಾದ್ರು ಮನೇಲಿದ್ರೆ ತಗೊಂಡು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಟೇಬಲಲ್ಲಿ ಗಲೀಜ್ ಇರುತ್ತೆ, ಒರೆಸ್ಕೊಳ್ರಿ ಸ್ವಲ್ಪ. ತುಂಬಾ ತೆಳ್ಳಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ಪ್ಯಾನ್ ಎಣ್ಣೆ ಹಾಕಿರ್ತೀವಲ್ಲ ಆ ಪ್ಯಾನ್ ಅಲ್ಲಿ ಹಾಕೊಂಡು ಪ್ಯಾನ್ ಮೇಲೆ ಪಿಜ್ಜಾ ಸಾಸ್ನ ಕ್ಲೀನಿಗ ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ರೆಸಿಪಿ ಬರುತ್ತೆ ಅದರಲ್ಲಿ. ನನಗೆ ಚಿಕನ್ ಇಷ್ಟ, ಅದರಿಂದ ನಾನು ಸ್ವಲ್ಪ ಚಿಕನ್ ಜಾಸ್ತಿನೇ ಹಾಕ್ಕೊತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಚೀಸ್ನ ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಚೀಸ್ನ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗೇ ಇರುತ್ತೆ ಅವಾಗ. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ, ಅದನ್ನ ಚೆನ್ನಾಗಿ ಎಲ್ಲ ಕಡೆನೂ ಪ್ರೆಸ್ ಮಾಡಿದಾಗ ಅದಾದ್ಮೇಲೆ ಈರುಳ್ಳಿನ ನಿಮ್ಗೆ ಅಲ್ಲಲ್ಲಿ ಇಟ್ಕೊಳ್ಳಿ. ನೀವು ಡಾಮಿನೋಸ್ ಎಲ್ಲ ನೋಡಿರ್ತೀರಲ್ಲ, ಅಲ್ಲಲ್ಲಿರುತ್ತೆ, ಅದೇ ಥರ ಅಲ್ಲಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ನಾವು ಅಷ್ಟೇ ಸೇಮ್ ಆನಿಯನ್ ಹೆಂಗೆ ಇದು ಮಾಡಿದ್ರು ಕ್ಯಾಪ್ಸಿಕಮ್ ಅದೇ ತರ ಮಾಡಿ. ಕ್ಯಾಪ್ಸಿಕಮ್ ಆದ ನಂತರ ಚಿಕನ್ನ ತಗೋಣ. ಚಿಕನ್ ನಾನು ಮೊದಲೇ ಹೇಳಿದ್ದೆ ನಂಗೆ ಜಾಸ್ತಿ ಇಷ್ಟ ಅಂತ, ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ. ನಿಮ್ಗೇನಾದರೂ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಪರವಾಗಿಲ್ಲ. ಬೇಕಾದ್ರೆ ಕೈಯಲ್ಲೇ ಇಟ್ಕೊಬೋದು ಅಲ್ಲಲ್ಲಿ. ನಾನು ಸ್ವಲ್ಪ ಸ್ಪೂನಲ್ಲಿ ಹಾಕಿ ನೋಡಿಸ್ತಾ ಇದ್ದೀನಿ ಅಷ್ಟೇ. ಬಿಡು, ಮತ್ತೆ ಅದ್ರ ಮೇಲೆ ಚೀಸ್ನ ಹಾಕೊಳ್ಳಿ. ಇಲ್ಲ, ಚೀಸ್ನ ಹಾಕೊಳ್ಳಿ. ನೀವು ಎಷ್ಟು ಜಾಸ್ತಿ ಹಾಕೊಂತಿರೋ ಮೇಲೆ ಚೆನ್ನಾಗಿ ಬೆಂದು ಅದು ನಾವು ತಿನ್ನುವಾಗ ಒಂಥರ ನಾರ್ ತರ ಬರುತ್ತೆ. ಅದೇ ಒಂಥರ ಮಜಾ ಬಿಡ್ರಿ. ಬೇಸ್ ರೆಡಿ ಆಗಿದೆ. ಬೇಸ್ ರೆಡಿ ಆದ್ಮೇಲೆ ಯೂಶಲಿ ಮನೇಲಿ ಎಲ್ಲಾರ್ದು ಕುಕ್ಕರ್ ಇರುತ್ತೆ ಅನ್ಸುತ್ತೆ. ಒಂದು ಕುಕ್ಕರ್ನ ಎತ್ಕೊಳ್ಳಿ, ಎತ್ತಿ ಒಲೆ ಮ್ಯಾಗ ಇಟ್ಕೊಂಡು ಈ ತರ ಗ್ಯಾಸ್ ಇರುತ್ತಲ್ಲ ಇದನ್ನ ಹಂಗೆ ಒಳಗೆ ಇಟ್ಬಿಟ್ಟು ಈ ಪ್ಯಾನ್ ಎತ್ತಿ ಈಗ ಇಟ್ಬಿಡಿ. ಕ್ಲೀನ್ ಮುಚ್ಚಿಬಿಡಿ. ಇದನ್ನ ಯಾವ್ದಾದ್ರು ಈ ತರ ನಾರ್ಮಲ್ ಪ್ಲೇಟ್ ಅಲ್ಲೇ ಮುಚ್ಚಿಬಿಡಿ. ಆಮೇಲೆ ಮುಚ್ಚಿಬಿಟ್ಟು ಸ್ಲಿಮ್ ಅಲ್ಲಿ ಇಡಿ. ನಾವಿಟ್ಟು 15 ಮಿನಿಟ್ಸ್ ಆಗಿದೆ. ಇವಾಗ ತೆಗೆದು ನೋಡೋಣ ಪಿಜ್ಜಾ ಏನಾಗಿದೆ ಅಂತ. ಪಿಜ್ಜಾ ರೆಡಿ ಆಗಿದೆ. ಇದನ್ನ ಎತ್ತಿ ಹಂಗೆ ತಟ್ಟೆಗೆ ಹಾಕೊಂಬಿಡಿ. ತಟ್ಟೆಗೆ ಹಾಕೊಳ್ಳಿ.
ಕಟ್ ಮಾಡಿ ಆಗಿದೆ. ಚಿಕನ್ ಸೆಜ್ವಾನ್ ಪಿಜ್ಜಾ ರೆಡಿ ಆಗಿದೆ.